ಚಾಣಕ್ಯ ಅವರೇ ತಮ್ಮಿಂದಲೇ ಪ್ರಾರಂಭ ಮಾಡಬೇಕಾ ಅಂತ ಹೇಳಿ. ಯಾಕಂದ್ರೆ ಈ CJP ಅನ್ನೋ ವಿದ್ಯಾರ್ಥಿಗಳ ಪ್ರತಿನಿಧಿ ಅಂತ ತನ್ನನ್ನು ತಾನು ಕರೆದುಕೊಳ್ತಾ ಇರುವ ಆ ಸಂಘಟನೆ ಏನಿದೆ ಹುಟ್ಟಿದ್ದು ಮೇ ತಿಂಗಳಲ್ಲಿ ಸರ್. ನೀವುಗಳು ಕರ್ನಾಟಕದಲ್ಲಿ ಫೆಬ್ರವರಿ ತಿಂಗಳಿನಿಂದ ಬೀದಿಯಲ್ಲಿದ್ದೀರಿ, ಪ್ರತಿಭಟನೆ ಮಾಡ್ತಾ ಇದ್ದೀರಿ. ಸೊ ಈ ಪ್ರತಿಭಟನೆ ವಿದ್ಯಾರ್ಥಿಗಳ ಪ್ರತಿಭಟನೆ ಅಂತ ಬಂದಾಗ ಯು ಆರ್ ಸೀನಿಯರ್ ಟು ದೆಮ್. ಚಾಣಕ್ಯ ಅವರು ಹಾಗೆ ನಿಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ಕಾಂತಕುಮಾರ್ ಅವರು ಒಂದು ಕ್ವಿಕ್ ಕಂಪ್ಯಾರಿಸನ್ ಮಾಡಿಬಿಡೋಣ. ಈಗೇನು ಜಾರ್ಖಂಡ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ, ಸದ್ಯಕ್ಕೆ ಟಿಲ್ಟ್ ಆಗ್ತಾ ಇದೆ ಪೊಲಿಟಿಕಲ್ ಗಮನ ಆ ಕಡೆಗೆ. ಜಾರ್ಖಂಡ್ ಸ್ಟ್ಯಾಂಡ್ಸ್ ಎಲ್ಲಿ ಸರ್? 4.5 lakh crore GDP, ನಮ್ಮದು 28 ಲಕ್ಷ ಕೋಟಿ, 81 ಅಸೆಂಬ್ಲಿ ಸೀಟು ಜಾರ್ಖಂಡ್ನಲ್ಲಿ, ನಮ್ಮದ್ರಲ್ಲಿ 224, 20 MPಗಳು ಜಾರ್ಖಂಡ್ನಲ್ಲಿ, ನಮ್ಮಲ್ಲಿ 40 MPಗಳು. ಅಂದರೆ ಪೊಲಿಟಿಕಲಿ, ಎಕನಾಮಿಕಲಿ, ಆರ್ಥಿಕ ಹಾಗೆ ರಾಜಕೀಯ ಎಲ್ಲದರಲ್ಲೂ ಕೂಡ ನಮ್ಮದು ರಿಚ್ ಸ್ಟೇಟು. ಆದರೆ ವಿದ್ಯಾರ್ಥಿಗಳ ವಿಚಾರದಲ್ಲಿ ಗಮನಕ್ಕೆ ಬಂದಾಗ ಮಾತ್ರ ಪೊಲಿಟಿಷಿಯನ್ಸ್ಗೂ ಬೇಡ, ಎಕನಾಮಿಸ್ಟ್ಗಳಿಗೂ ಬೇಡ, ಸೆಲೆಬ್ರಿಟಿಗಳಿಗೂ ಬೇಡ, ಇನ್ಫ್ಲೂಯೆನ್ಸರ್ಗಳಿಗೂ ಬೇಡ. ಯಾಕೆ ಹಿಂಗೆ ಅಂತ ನೋಡಿ ಮೇಡಮ್, ನೀವು ಹೇಳಿದಂಥ ಮಾತಲ್ಲಿ ಒಂದು ಸಣ್ಣ ಕರೆಕ್ಷನ್ ಇದೆ. ನಾವು ಮಾಡಿದ್ದಂಥ ಹೋರಾಟ ಫೆಬ್ರವರಿಯಿಂದ ಪ್ರಾರಂಭ ಆದದಲ್ಲ, ಅದು 2025 ಸೆಪ್ಟೆಂಬರ್ 25ನೇ ತಾರೀಕು ಧಾರವಾಡವನ್ನು ಇಡೀ ದೇಶ ತಿರುಗಿ ನೋಡುವಂಥ ಒಂದು ಹೋರಾಟವನ್ನು ನಾವು ಮಾಡಿದ್ವಿ. ಯಾತಕ್ಕಾಗಿ ಅಂತ ಹೇಳಿದ್ರೆ ಯಾತಕ್ಕಂತ ಹೇಳಿದ್ರೆ ಈ ಹಿಂದೆ ಚುನಾವಣಾ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಪಕ್ಷ ಎಲೆಕ್ಷನ್ ಮ್ಯಾನಿಫೆಸ್ಟೋಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿತ್ತು, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ಇಮ್ಮಿಡಿಯೇಟ್ ಆಗಿ ಸರ್ಕಾರದ ವತಿಯಿಂದ ಖಾಲಿ ಇರ್ತಕ್ಕಂಥ 1 ಲಕ್ಷ ಹುದ್ದೆಗಳನ್ನು ನಾವು ಬಂದ ಕೂಡಲೇ ಇಮ್ಮಿಡಿಯೇಟ್ ಆಗಿ ನಾವು ಭರ್ತಿ ಮಾಡ್ತೀವಿ ಅಂತ ಹೇಳ್ಕೊಂಡು ನಮ್ಮ ಓಟನ್ನು ಪಡ್ಕೊಂಡು ಇವತ್ತು ಅಧಿಕಾರಕ್ಕೆ ಬಂದಿದೆ. ಆದರೆ 3.5 ವರ್ಷ ಕಳೆದಿದೆ, ಇಲ್ಲಿವರೆಗೂ ಕೂಡ ಮೋರ್ ದನ್ 10,000 ವೇಕೆನ್ಸೀಸ್ ಫಿಲ್ ಆಗಿಲ್ಲ. ಅದು ಕೂಡ ನಾವು ಹೋರಾಟ ಮಾಡಿ, ನಾವು ಸರ್ಕಾರ ನಿದ್ದೆಗುಂಗಿನಿಂದ ಹೊರಗಡೆ ಬರೋದಕ್ಕೆ ನಾವು ಗಿಂಡದ ಮೇಲೆ ಇವತ್ತು ಸರ್ಕಾರ ಎಚ್ಚೆತ್ತುಕೊಂಡು 72,000 ಹುದ್ದೆಗಳಿಗೆ ಇವತ್ತು ಚಾಲನೆಯನ್ನ ಕೊಟ್ಟಿದೆ. ಆದರೆ ಇವತ್ತು KPSCಲಿ ಆಗ್ತಾ ಇರ್ತಕ್ಕಂಥ ಹಗರಣದ ಬಗ್ಗೆ ಇವತ್ತು ವಿಧಾನಸಭೆಯಲ್ಲಿ ಇರ್ತಕ್ಕಂಥ 224 ಜನ MLAಗಳು, 75 ಜನ MLCಗಳು ಹಾಗೂ ಲೋಕಸಭಾ ಸಂಸದರು, ಕರ್ನಾಟಕದಿಂದ ಆಯ್ಕೆ ಆಗ್ತಕ್ಕಂಥ 28 ಲೋಕಸಭಾ ಸಂಸದರು ಹಾಗೂ ರಾಜ್ಯಸಭೆಯ ಸಂಸದರು 12 ಜನ, ಇವ್ರು ಯಾರು ಕೂಡ ಇದ್ರ ಬಗ್ಗೆ ಲೀಸ್ಟ್ ಬಾದರ್ಡ್. ಯಾಕೆ? ಇವತ್ತು ನೀವು ಆಯ್ಕೆಯಾಗಿ ಇವತ್ತು ಅಧಿಕಾರ ಅನುಭವಿಸ್ತಾ ಇದ್ದೀರಾ ಅಂತಂದ್ರೆ ಅದರಲ್ಲಿ ನಮ್ಮ ಯುವಕರ ಪಾತ್ರ ದೊಡ್ಡದಿದೆ. ನೆನಪಿನಲ್ಲಿ ಇಟ್ಕೊಳ್ಳಿ, ದಯಮಾಡಿ ನಮ್ಮನ್ನ ಕಡೆಗಣಿಸಕ್ ಹೋಗ್ಬೇಡಿ. ನಿಮಗೆ ರಾಜಕಾರಣ ಚುನಾವಣೆ ಬಂದಾಗ ಮಾತ್ರ ಯುವಕರು, ವಿದ್ಯಾರ್ಥಿಗಳು ಇವ್ರು ಬೇಕು. ಆದ್ರೆ ಇವತ್ತು ನಮ್ಗೊಂದು ಸಮಸ್ಯೆ, ಇಷ್ಟು ಬೀದಿಲಿ ಇಷ್ಟು ರಂಪಾಟ ಆಗ್ತಾ ಇದೆ, ಇಷ್ಟು ಭ್ರಷ್ಟಾಚಾರ ಆಗ್ತಾ ಇದೆ, ಇಷ್ಟು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಇವತ್ತು ಸರ್ಕಾರಗಳು ಚೆಲ್ಲಾಟ ಆಡ್ತಾ ಇದೆ. ಇದನ್ನ ಪ್ರಶ್ನೆ ಮಾಡೋದಕ್ಕೆ ಯಾರಿಗೂ ಇವತ್ತು ಯೋಗ್ಯತೆ ಇಲ್ವಾ, ಧೈರ್ಯ ಇಲ್ವಾ, ದಮ್ಮಿಲ್ವಾ, ತಾಕತ್ತಿಲ್ವಾ ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದೀನಿ ಮೇಡಮ್. ಬಹಳ ನೋವಿಂದ ಈ ಸಂಗತಿನ ನಾನು ಇವತ್ತು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಯಾತಕ್ಕಂತ ಹೇಳಿದ್ರೆ ಮೇಡಮ್, ಈ ಒಂದು KPSC ಎಕ್ಸಾಮ್ಗೋಸ್ಕರ ಮೋರ್ ದನ್ 10 lakh ಪೀಪಲ್, 10 lakh ಆಸ್ಪಿರೆಂಟ್ಸ್ಗಳು ಕಷ್ಟಪಟ್ಟು ಹಗಲು ರಾತ್ರಿ ಅವರು ಯಾವ ರೀತಿ ಡೆಡಿಕೇಶನ್ ಇಟ್ಕೊಂಡು, ತಂದೆ ತಾಯಿ ಅವ್ರ ಫ್ಯಾಮಿಲಿ ಕಂಡೀಷನ್ ಬಹಳ ಹೀನಾಯವಾಗಿರ್ತದೆ, ಫಿನಾನ್ಷಿಯಲಿ ಅವ್ರದ್ದು ಸ್ಟ್ರಾಂಗ್ ಇರೋದಿಲ್ಲ. ಆದರೂ ಕೂಡ ಇವತ್ತು ನಾನು KPSC ನಡೆಸುವಂತ ಪರೀಕ್ಷೆಯಲ್ಲಿ ನಾನು ಆಯ್ಕೆ ಆಗಬೇಕು, ಸರ್ಕಾರಿ ಅಧಿಕಾರಿ ಆಗಬೇಕು, ಜನಸಾಮಾನ್ಯರಿಗೆ ಒಂದು ನಿಸ್ವಾರ್ಥ ಸೇವೆಯನ್ನು ನೀಡಬೇಕು ಅಂತ ಇವತ್ತು ಕನಸು ತೊಟ್ಟು ಬಂದಿರ್ತಾರೆ. ಆದ್ರೆ ಇವತ್ತು ವಿದ್ಯಾರ್ಥಿಗಳ ಕನಸು ಜೊತೆ ಇವರು ಚೆಲ್ಲಾಟ ಆಡ್ತಾ ಇದ್ದಾರೆ. ಭ್ರಷ್ಟಾಚಾರದ ಮೇಲೆ ಭ್ರಷ್ಟಾಚಾರ. ಯಾತಕ್ಕೆ? ಇವತ್ತು KPSC ಹುಟ್ಟದಾಗ್ಲಿಂದ ಇಲ್ಲಿವರೆಗೂ ಕೂಡ ಭ್ರಷ್ಟಾಚಾರದ ಮೇಲೆ ಆರೋಪ ಬರ್ತಾನೆ ಇದೆ. ಇಷ್ಟು ಸರ್ಕಾರಗಳು ಅಧಿಕಾರಕ್ಕೆ ಬಂದ್ವು, ನೀವೆಲ್ಲ ಏನ್ ಮಾಡ್ತಾ ಇದ್ರಿ? ಮಣ್ ತಿಂತಾ ಇದ್ರಾ? ಇಟ್ ಮೈಟ್ ಬಿ ಎನಿ ಪೊಲಿಟಿಕಲ್ ಪಾರ್ಟಿ ಮೇಡಮ್, ನಮ್ದು ಅದಕ್ಕೆ ಸಂಬಂಧ ಇಲ್ಲ. ನಾವು ಕೇಳ್ತಾ ಇರೋದು ಕ್ಲೀನ್ KPSC ಅಂತ ಪ್ರತಿಯೊಬ್ರು ಆರೋಪ ಪ್ರತ್ಯಾರೋಪ ಮಾಡ್ತಾ ಇದೀರಲ್ಲ, ನಿಮ್ಮ ಕೈಲಿ ಅಧಿಕಾರ ಇತ್ತಲ್ಲ ಸ್ವಾಮಿ ಇಷ್ಟು ದಿವಸ, ಯಾವುದೇ ಪಾರ್ಟಿ ಇರಲಿ ಮೇಡಮ್, ಏನ್ ಮಾಡ್ತಾ ಇದ್ರಿ? ಬಹುಶಃ ನೀವೇ ಇದನ್ನ ATM ಕಾರ್ಡ್ ತರ ನೀವೇ ಯೂಸ್ ಮಾಡ್ತಾ ಇದ್ರಾ? ಆಂಟಿ ಇನ್ಕಮ್ ಜನ್ಸಿಗೆ ಇದೇ ನಿಮ್ಗೆ ಪ್ಲಾಟ್ಫಾರ್ಮ್? ಹೇಳಿ ಇವತ್ತು ಜನಕ್ಕೆ ತಾಕತ್ತಿದ್ರ ನಿಮ್ಗೆ? ಕರೆಕ್ಟ್.